ಬೀದರ್ನಲ್ಲಿ ಕಬ್ಬು ಬೆಳೆಗಾರರ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾನೆ ಇದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನೀಡಲೇಬೇಕು ಅಂತ ರೈತರು ಪಟ್ಟು ಹಿಡಿದು ಹೋರಾಟ ಮಾಡ್ತಿದ್ದಾರೆ. ಇತ್ತ ಬಾಗಲಕೋಟೆಯಲ್ಲೂ ಕೂಡ ರೈತರ ಪ್ರತಿಭಟನೆಯ ಕಿಚ್ಚು ಹೊತ್ತಿ ಉರಿತಾ ಇದೆ. ಹಾಗಾದ್ರೆ ಇವರ ಪ್ರಮುಖ ಆಗ್ರಹ ಏನು? ಸರ್ಕಾರ ಯಾಕೆ ಸುಮ್ಮನಿದೆ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೀದರ್ನಲ್ಲಿ ಭುಗಿಲಿದ್ದ ಕಬ್ಬು ಬೆಳೆಗಾರರ ಆಕ್ರೋಶ. ಟನ್ ಕಬ್ಬಿಗೆ 3,500 ದರ ನಿಗದಿಗೆ ರೈತರ ಪಟ್ಟು. ಅಧ್ಯಕ್ಷ ಯಾರ ಅವ್ರಿಗೆ ಅರೆಸ್ಟ್ ಮಾಡ್ರಿ. ಬೀದರ್ನಲ್ಲಿ ಕಬ್ಬು ಬೆಳೆಗಾರರ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನೀಡಲೇಬೇಕು ಅಂತ ರೈತರು ಹೋರಾಟ ಮಾಡುತ್ತಿದ್ದಾರೆ. ಬೀದರ್ ಜಿಲ್ಲೆಯ ಹುಮನಾಬಾದ್ ಪಟ್ಟಣದಲ್ಲಿ ಇಂದು ಸಾವಿರಾರು ರೈತರು ಸೇರಿ ವಿನೂತನ ಪ್ರತಿಭಟನೆ ನಡೆಸಿದ್ರು. ಎತ್ತಿನ ಬಂಡಿ, ಟ್ರ್ಯಾಕ್ಟರ್ಗಳಿಗೆ ಕಬ್ಬು ಕಟ್ಟಿ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ, ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಫೋಟೋ ಹಿಡಿದು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಇದೇ ವೇಳೆ ರೈತರಿಗೆ ಹಲವು ಸಂಘಟನೆಗಳು ಸಹ ಸಾಥ್ ನೀಡಿದ್ವು. ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ವಶಕ್ಕೆ ಪಡೆದ ಪೊಲೀಸರು. ರೈತರ ಪ್ರತಿಭಟನೆಯಲ್ಲಿ ಹುಮನಾಬಾದ್ ಕ್ಷೇತ್ರದ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಮತ್ತು ಕಾಂಗ್ರೆಸ್ನ ಮಾಜಿ ಶಾಸಕ ರಾಜಶೇಖರ್ ಪಾಟೀಲ್ ಕೂಡ ಭಾಗಿಯಾಗಿದ್ರು. ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗ್ತಾ ಇದ್ದಂತೆ ಶಿವಾಜಿ ವೃತ್ತದ ಬಳಿ ಪೊಲೀಸರು ಬ್ಯಾರಿಕೇಡ್ ಅಳವಡಿಸಿ ಪ್ರತಿಭಟನಾಕಾರರನ್ನ ತಡೆಯಲು ಮುಂದಾಗಿದ್ರು. ಆದ್ರೆ ಹೋರಾಟಗಾರರು ಬ್ಯಾರಿಕೇಡ್ಗಳನ್ನ ನೂಕಿ ಮುನ್ನುಗ್ಗಿದ್ರು. ಅಷ್ಟೇ ಅಲ್ಲದೆ ಬ್ಯಾರಿಕೇಡ್ ಮೇಲಿಂದಲೇ ಎತ್ತಿನ ಬಂಡಿ ನೂಕಿಸಲು ರೈತರು ಮುಂದಾಗಿದ್ರು. ಇದೇ ವೇಳೆ ಶಾಸಕ ಸಿದ್ದು ಪಾಟೀಲ್ ಸೇರಿದಂತೆ ಹಲವು ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ನಾವು ಯಾವುದೇ ಪಕ್ಷದ ವಿರುದ್ಧ ಹೋರಾಟ ಮಾಡ್ತಿಲ್ಲ, ರೈತರ ಪರವಾಗಿ ಪ್ರತಿಭಟನೆ ಮಾಡ್ತಿದ್ದೇವೆ. ಸರ್ಕಾರ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆ ನಿಗದಿ ಮಾಡೋವರೆಗೂ ನಾವು ಹೋರಾಟ ಕೈಬಿಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಮೊನ್ನೆ ಬೆಳಗಾವಿಯಲ್ಲಿ ಕೂಡ ತಾವು ನೋಡಿದ್ರಿ 11.5 ಬಂತು ಅಂದ್ರೆ ರಿಕವರಿ ಬಂತು ಅಂದ್ರೆ ಎಷ್ಟು ದುಡ್ಡು ಕೊಡಬೇಕು. ಸುಮಾರು ಸತತವಾಗಿ 6 ತಾಸು ಮಾನ್ಯ ಮುಖ್ಯಮಂತ್ರಿಗಳು, ಸಚಿವರು ಮೀಟಿಂಗ್ ಮಾಡಿ ಒಂದು ರೂಪರೇಷೆ ಮಾಡಿದ್ದಾರೆ. ಇವತ್ತು ನಮ್ಮ ಬೀದರ್ ಜಿಲ್ಲೆ ರೈತರದ್ದು ಏನಿದೆ, ನಮಗೆ ಅಟ್ಲೀಸ್ಟ್ 3,200 ರೂಪಾಯಿ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇವತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು 2,850 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ರೈತರು ಇಲ್ಲ, ನಾವು ಈಗ ತಮಗೆಲ್ಲ ಗುರ್ತಿದೆ, ಸಾಕಷ್ಟು ಮಳೆ ಬಂದು ಯಾವುದೂ ಕೂಡ ಬೆಳೆ ರೈತರಿಗೆ ಕೈಗೆ ಸೇರಿಲ್ಲ. ಇವತ್ತು ಸೋಯಾಬೀನ್ ಇರ್ಬೋದು, ಯಾವುದೇ ಬೆಳೆ ಇರ್ಬೋದು, ಯಾವುದೂ ಬೆಳೆ ಕೂಡ ರೈತರಿಗೆ ಆಗಲ್ಲ. ಇವತ್ತೇನೋ ಕಬ್ಬು, ಆ ಕಬ್ಬು ಕೂಡ ಅಷ್ಟು ಒಳ್ಳೆ ರೀತಿಯಿಂದ ಬೆಳೆದಿಲ್ಲ. ಇವತ್ತು ರೈತರಿಗೆ ಒಳ್ಳೆ ಬೆಲೆ ಸಿಗಬೇಕು ಅಂತ ನಾವೆಲ್ಲರೂ ಹೋರಾಟ ಇದೆ. ಈಗ ನಾನು ಈ ಸಮಯದಲ್ಲಿ ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ಯಾವ ಸರ್ಕಾರ ಬಗ್ಗೆ ಕೂಡ ನಾನು ಮಾತಾಡಕ್ಕೆ ಹೋಗ್ತೀನಿ. ನಮ್ಮಲ್ಲಿ ಮೇನ್ ಅನ್ಯಾಯ ಏನದ ಅಂದ್ರೆ ಕಾರ್ಖಾನೆಗಳೇ ಕಾಟ ಅವರೇ ಮಾಡ್ತಾರ, ರಿಕವರಿ ಅನ್ಯಾಯ ಮಾಡ್ತಾರ. ಪೊಲೀಸ್ ಅವ್ರು ಭೀ ಅವರೇ ಮತ್ತು ಚೋರ್ ಭೀ ಅವರೇ. ಯಾಕಂದ್ರೆ ಅವ್ರ ಮೇಲೆ ನಾವು ಏನು ಭರವಸೆ ಮಾಡ್ತಾರೆ ಅದು ಭಾಳ ತಪ್ಪದ. ಅದು ಏನು ಕಾಟ ರಿಕವರಿ ಅದ, ಗೌರ್ಮೆಂಟ್ ಏನು ಮಾಡ್ಬೇಕಂದ್ರೆ ಅದು ಸರಿಯಾಗಿ ನೋಡ್ಬೇಕದು. ಅದು ಏನು ಪಾಲಿಸಿ ಅದ ಗೌರ್ಮೆಂಟ್, ಅದು ಭಾಳ ತಪ್ಪದ. ನಾವು ಏನು ಮಾಡ್ತೀವಿ ಅಂದ್ರೆ ರಿಕ್ವೆಸ್ಟ್ ಅವ್ರಿಗೆ, ನಮ್ಮಲ್ಲಿ ರಿಕವರಿ
12ಕ್ಕಿಂತ ಹೆಚ್ಚು ಬರ್ತಾವೆ ಸರ್. ಅದೇ ನಮ್ಮ ಕಮಲ್ನಗರ್ ತಾಲೂಕ ಇದ್ದೇವೆ, ನಾವು ಮಹಾರಾಷ್ಟ್ರ ಬಾರ್ಡ್ದಾಗ ಕಬ್ಬು ಹಾಕಿದ ಮೇಲೆ ಅಲ್ಲಿ 12-13 ರಿಕವರಿ ಬರ್ತದೆ. ಅದೇ ನಮ್ಮ ಅಣ್ಣವ್ರ ಕಬ್ಬು. ಮತ್ತು ನಮ್ಮ ಕಬ್ಬು ಬಂದಿಲ್ಲ ಮೇಲೆ ಇಲ್ಲಿ ರಿಕವರಿ ಎಷ್ಟು ಬರ್ತದೆ? 9 ಬರ್ತದೆ ಸರ್. ಅದು ಏನು ರೇಟ್ ಫಿಕ್ಸ್ ಮಾಡೋದದ ಅಂದ್ರೆ ರಿಕವರಿ ಮೇಲೆ ಅದ ಸರ್. ಅದು ನಮ್ಮ ಜಗಳ ಯಾರಿಗೆ ಸರಿ ಹಾರ ಅಂದ್ರೆ ಕಾರ್ಖಾನೆ ಅಧ್ಯಕ್ಷ ಸರಿಗೆ ಹಾರ. ಬಾಗಲಕೋಟೆಯಲ್ಲೂ ಕಬ್ಬು ಬೆಳೆಗಾರರ ಹೋರಾಟ. ಕಸಬಾ ಜಂಬಗಿ ಕ್ರಾಸ್ ಬಳಿ ರಸ್ತೆ ಬಂದ್ ಮಾಡಿ ಆಕ್ರೋಶ. ಇತ್ತ ಬಾಗಲಕೋಟೆಯಲ್ಲೂ ಕಬ್ಬು ಬೆಳೆಗಾರರ ಪ್ರತಿಭಟನೆಯ ಕಿಚ್ಚು ಹೊತ್ತಿ ಉರಿಯುತ್ತದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರ ನಿಗದಿಗೆ ಆಗ್ರಹಿಸಿ ಮುಧೋಳ ತಾಲೂಕಿನ ಕಸಬಾ ಜಂಬಗಿ ಕ್ರಾಸ್ ಬಳಿ ರಸ್ತೆ ಬಂದ್ ಮಾಡಿ ರೈತರು ಪ್ರತಿಭಟನೆ ನಡೆಸಿದ್ರು. ಈಗಾಗಲೇ ವಾರದಿಂದಲೇ ಪ್ರತಿಭಟನೆ ನಡೆಸುತ್ತಿದ್ರು. ಸರ್ಕಾರ ಯಾವುದೇ ರೀತಿ ಸ್ಪಂದಿಸದ ಕಾರಣ ಪ್ರತಿಭಟನಾಕಾರರು ವಿಜಯಪುರ ಬೆಳಗಾವಿ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶ ಹೊರಹಾಕಿದ್ರು. ರೈತರು ರಸ್ತೆ ಬಂದ್ ಮಾಡಿದ ಹಿನ್ನೆಲೆಯಲ್ಲಿ ವಾಹನ ಸವಾರರಂತೂ ಪರದಾಡಿದ್ರು. ಬಳಿಕ ಕೆಲಕಾಲ ವಾಹನ ಸವಾರರು ಹಾಗೂ ರೈತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಸರ್ಕಾರ ಕೂಡಲೇ ಟನ್ ಕಬ್ಬಿಗೆ 3,500 ರೂಪಾಯಿ ದರ ನಿಗದಿ ಮಾಡುವಂತೆ ರೈತರು ಆಗ್ರಹಿಸಿದ್ದಾರೆ. ಬೆಳಗಾವಿಯಲ್ಲಿ ಮತ್ತೊಂದು ರೈತ ಹೋರಾಟ. ಇನ್ನು ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಆಯಿತು. ಇದೀಗ ರೈತರಿಂದ ಮತ್ತೊಂದು ಹೋರಾಟ ಶುರುವಾಗಿದೆ. ಹೌದು, ಹೆಸರು ಮತ್ತು ಉದ್ದಿನ ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ರೈತರು ಆಗ್ರಹ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದಲ್ಲಿ ಉಪ ವಿಭಾಗಾಧಿಕಾರಿ ಕಚೇರಿಯ ಮುಂದೆ ರೈತರು ಪ್ರತಿಭಟನೆ ನಡೆಸಿದ್ರು. ಅತಿವೃಷ್ಟಿಯಿಂದಾಗಿ ಬೈಲಹೊಂಗಲ ತಾಲೂಕಿನ ದೊಡವಾಡ, ಗೋಬನಕೊಪ್ಪ, ಕರಕಟ್ಟಿ, ಸುತಗಟ್ಟಿ ಗ್ರಾಮದಲ್ಲಿ ಹೆಸರು ಮತ್ತು ಉದ್ದಿನ ಬೆಳೆ ಸೇರಿದಂತೆ ಹಲವು ಬೆಳೆಗಳು ಹಾನಿಯಾಗಿವೆ. ಈ ಹಿಂದೆ ಅತಿವೃಷ್ಟಿ ಸಂದರ್ಭದಲ್ಲಿ ಸರ್ವೆ ನಡೆಸಿದ ಜಿಲ್ಲಾಡಳಿತ ಉದ್ದು ಮತ್ತು ಹೆಸರು ಬೆಳೆಗೆ ಬೆಂಬಲ ಬೆಲೆ ನೀಡುವುದಾಗಿ ಹೇಳಿತ್ತು. ಆದ್ರೀಗ ಯಾವುದೇ ಕ್ರಮ ಕೈಗೊಂಡಿಲ್ಲ. ಬೆಳೆ ಹಾನಿಯಿಂದಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ಕೂಡಲೇ ಸರ್ಕಾರ ಹೆಸರು ಮತ್ತು ಉದ್ದಿನ ಬೆಳೆಗೆ ಬೆಂಬಲ ಘೋಷಣೆ ಮಾಡಬೇಕು ಅಂತ ರೈತರು ಆಗ್ರಹ ಮಾಡಿದ್ದಾರೆ. ಸಂಪೂರ್ಣ ಎಲ್ಲ ಜಮೀನುಗಳನ್ನು ನೋಡಿಕೊಂಡು ಹೆಸರು ಪರಿಸ್ಥಿತಿ ಏನೈತಿ, ಉದ್ದಿನ ಪರಿಸ್ಥಿತಿ ಏನೈತಿ ಎಲ್ಲವನ್ನೂ ನೋಡಿಕೊಂಡು ಹೋಗಿದ್ವಿ. ಆ ನಿಮಿತ್ತವಾಗಿ ಬೆಂಬಲ ಬೆಲೆಯಲ್ಲಿ ಉದ್ದು ಮತ್ತು ಹೆಸರನ್ನು ಖರೀದಿ ಮಾಡ್ಕೊಳ್ತಿದ್ರು. ಧಾರವಾಡ ಸುತ್ತಮುತ್ತ ಎಲ್ಲಾ ಗ್ರಾಮಗಳಲ್ಲಿ ಅಂದ್ರೆ ಹೆಸರು ಮತ್ತು ಉದ್ದು ಅಂದ್ರೆ ನಮ್ದು ಮೊದಲೇ ಪೀಕ್ ಅದೇ. ಅದಾಗಿದ್ರೆ ನಾವು ರೈತರು ಬದುಕ್ತೇವೆ, ಯಾವುದೇ ಚಾನ್ಸ್ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ಬೆಂಬಲ ಬೆಲೆಯಲ್ಲಿ ನಾವು ಖರೀದಿ ಮಾಡ್ತಾ ಹೋಗ್ತೇವೆ. ಸರ್ಕಾರ ಬಂದ ಖರೀದಿ ಕೇಂದ್ರನ ಪ್ರಾರಂಭ ಮಾಡಿದೆ. ಆಮೇಲೆ ಇಲ್ಲ ನಿಮ್ಮ ಕಾಳು ಹೆಸರು ಕಾಳು ಸರಿ ಇಲ್ಲ, ಏನು ಕಳಪೆ ಆಗಿದಾವ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಮಳೆ ನಮಗೆ ಕನಸಾಗ ಬರ್ತಿರ್ತಿಲ್ಲ, ನಾವೇನು ಬೆಳ್ಕೊಂಡಿಲ್ಲ ರೈತರು. ಇಂಥ ಪರಿಸ್ಥಿತಿಯಲ್ಲಿ ನೀವು ಒಂದು ಕ್ವಿಂಟಲ್ ಕಾಳನ್ನು ಇವತ್ತವರೆಗೆ ನಮ್ಮ ಭಾಗದಾಗ ಮಾಡಲ್ಲ. ಒಟ್ಟಿನಲ್ಲಿ ರಾಜ್ಯದಾದ್ಯಂತ ಕಬ್ಬು ಬೆಳೆಗಾರರ ಪ್ರತಿಭಟನೆ ನಿಂತಿದ್ರು. ಬೀದರ್, ಬಾಗಲಕೋಟೆಯಲ್ಲಿ ಮಾತ್ರ ಹೋರಾಟಗಾರರ ಕಿಚ್ಚು ಇನ್ನೂ ಕೂಡ ಆರಿಲ್ಲ. ಇದರ ಮಧ್ಯೆ ಇತ್ತ ಬೆಳಗಾವಿಯಲ್ಲಿ ರೈತರು ಮತ್ತೊಂದು ಹೋರಾಟಕ್ಕೆ ಮುಂದಾಗಿರೋದು ರಾಜ್ಯ ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಸಿದ್ದೇಶ್ವರ ಹಜನಾಲೆ, ಕರ್ನಾಟಕ ನ್ಯೂಸ್ ಬೀಟ್, ಬೀದರ್.